ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆ, ಅದರಲ್ಲೂ ನವರಾತ್ರಿಯಲ್ಲಿ ಬರುವಂಥ ಸರಸ್ವತಿ ಪೂಜೆಯನ್ನು ಯಾವ ದಿನದಂದು ಮಾಡಬೇಕು, ಹಾಗೆ ಸರಸ್ವತಿ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಮಾಡುವಂಥದ್ದು ಬಹಳನೇ ವಿಶೇಷ ಆಚರಣೆ. ಈ ಸರಸ್ವತಿ ಪೂಜೆಯಲ್ಲಿ ಮಕ್ಕಳು ಓದುವಂಥ ಪುಸ್ತಕಗಳನ್ನು ಇಟ್ಟು, ಹಾಗೆ ಅವರೇನಾದರೂ ಸಂಗೀತವನ್ನು ಕಲಿತಾ ಇದ್ದರೆ ಅಥವಾ ಕ್ರೀಡಾ ಇಲ್ಲಿ ತೊಡಗಿದ್ರೆ ಆ ಎಲ್ಲ ವಸ್ತುಗಳನ್ನು ಇಟ್ಟು ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಂಥ ಹಬ್ಬ. ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಸರಸ್ವತಿ ದೇವಿಯನ್ನು ಬೇಡ್ಕೊಳ್ಳುವಂಥ ಹಬ್ಬ. ಹಾಗಾದರೆ ಈ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವತ್ತು ಮಾಡಬೇಕು, ಹಾಗೆ ಸರಸ್ವತಿ ಪೂಜೆಯನ್ನು ಕೆಲವರು ಮೂಲ ನಕ್ಷತ್ರದಲ್ಲಿ ಮಾಡಿದ್ರೆ ಕೆಲವರು ಬೇರೆ ಮುಹೂರ್ತದಲ್ಲಿ ಮಾಡ್ತಾರೆ. ಎರಡು ಮುಹೂರ್ತಗಳನ್ನು ಕೂಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೂಜೆಯನ್ನು ಮಾಡ್ಬೋದು. ಪ್ರತಿ ವರ್ಷ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ 7ನೇ ದಿವಸ ಅಂದರೆ ಸಪ್ತಮಿ ದಿವಸ ಬರ್ತಾ ಇತ್ತು. ಆದರೆ ಈ ವರ್ಷ ನವರಾತ್ರಿ 11 ದಿವಸ ಬಂದಿರೋದ್ರಿಂದ ಸರಸ್ವತಿ ಪೂಜೆ ಒಂದು ದಿವಸ ಮುಂದಕ್ಕೆ ಹೋಗಿದೆ. ಹಾಗಾಗಿ ನವರಾತ್ರಿಯ 8ನೇ ದಿವಸ ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿದೆ. ಸರಸ್ವತಿ ಪೂಜೆ ಈ ವರ್ಷ ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ನಾನು ಮೊದಲೇ ಹೇಳಿದಾಗೆ ಸರಸ್ವತಿ ಪೂಜೆಯನ್ನು ಆದಷ್ಟು ಮೂಲ ನಕ್ಷತ್ರದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಮೂಲ ನಕ್ಷತ್ರದ ಪೂಜಾ ಮುಹೂರ್ತವನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮೂಲ ನಕ್ಷತ್ರ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಮೂಲ ನಕ್ಷತ್ರ ಆರಂಭವಾಗುವಂಥದ್ದು ಸೆಪ್ಟೆಂಬರ್ 29ನೇ ತಾರೀಕು ಬೆಳಗಿನ ಜಾವ 3:55 ಆರಂಭವಾಗಿ ಸೆಪ್ಟೆಂಬರ್ 30ನೇ ತಾರೀಕು ಬೆಳಗಿನ ಜಾವ 6:17 ಅಂತ್ಯವಾಗುತ್ತೆ. ಇನ್ನು ಮೂಲ ನಕ್ಷತ್ರದ ಪೂಜಾ ಮುಹೂರ್ತ ಬಂದು ಬೆಳಗ್ಗೆ 10:30ರಿಂದ ಸಂಜೆ 5:06 ಕೂಡ ಇರುತ್ತೆ. ನೀವು ಸರಸ್ವತಿ ಪೂಜೆಯನ್ನು ಈ ಸಮಯದಲ್ಲಿ ಮಾಡ್ಬೋದು. ಇನ್ನು 30ನೇ ತಾರೀಕು ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು. 30ನೇ ತಾರೀಕು ಪೂಜೆ ಮಾಡೋರು ಪೂರ್ವಾಷಾಢ ನಕ್ಷತ್ರದಲ್ಲಿ ಮಾಡಬೇಕಾಗತ್ತೆ. ಪೂರ್ವಾಷಾಢ ನಕ್ಷತ್ರ ಆರಂಭವಾಗುವಂಥದ್ದು ಸೆಪ್ಟೆಂಬರ್ 30ನೇ ತಾರೀಕು ಬೆಳಗಿನ ಜಾವ 6:17 ಆರಂಭವಾಗಿ ಅಕ್ಟೋಬರ್ 1ನೇ ತಾರೀಕು 8:06 ಕೂಡ ಇರುತ್ತೆ. ಇನ್ನು ಪೂರ್ವ ನಕ್ಷತ್ರದ ಪೂಜಾ ಮುಹೂರ್ತ ಮಧ್ಯಾಹ್ನ 3:46 ಸಂಜೆ 6:10 ಕೂಡ ಇರುತ್ತೆ. ಅವತ್ತಿನ ದಿವಸನೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು. ಎರಡು ಪೂಜಾ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಬೋದು, ಹಾಗೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಆದಷ್ಟು ಸರಸ್ವತಿ ಪೂಜೆಯನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆ ಯಾವತ್ತು, ಜೊತೆಗೆ ಯಾವ ಸಮಯದಲ್ಲಿ ಅಂದರೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.